Welcome to the class, dear children. Today we are going to discuss about the beautiful poem is none other than, you have already guessed what the poem today we discuss, that is none other than the fly. Here we can see the picture of fly. Fly means nona. So it is written by Tony Bradman. He is an English writer of children's book and short speculative fiction, best known for the Lily the Dinosaur book series. He is the author of more than 50 books for young people published by multiple houses including Alfred A. This poem is written by whom? Tony Bradman. He was born on 22 January 1954. Who is our poet? Tony Bradman. Dear children, have you seen him? Here we can see the picture of Tony Bradman. So, we study about the poem The Fly. Let's get started. Here, the fly, which was his poet's bedroom, drove him mad. It troubled him, irritated him. He is disturbed by the buzzing sound of the fly round his wardrobe. The fly is very irritated to the poet. So he told what he faced by or what he faced troubled and irritated by the fly. Here he describes those things what he faced by the fly. ಆ ನೊಣದಿಂದ ಆತ ಅನುಭವಿಸಿದಂತಹ ತೊಂದರೆಗಳು ಕಿರಿಕಿರಿಗಳನ್ನು ಕವಿ ಈ ಒಂದು ಪೋಯಂ ಮುಖಾಂತರ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾನೆ. ಯಾವ ರೀತಿಯಾಗಿ ನೊಣ ಆತನಿಗೆ ತೊಂದರೆ ಕೊಡ್ತು ಅನ್ನೋದರ ಕುರಿತಾಗಿ ಈ ಒಂದು ಪದ್ಯದಲ್ಲಿ ಆತ ಸವಿಸ್ತಾರವಾಗಿ ಹೇಳಿದ್ದಾನೆ. ಸೊ ಹಿಯರ್ ವಿ ಕ್ಯಾನ್ ಸ್ಟಡಿ ದ ಪೋಯಮ್ ಈಸ್ ದ ಫ್ಲೈ. Who wrote our poem? Tony Bradman. Tony Bradman says, "There is a fly inside my bedroom. It's driving me insane. It's buzzing round my wardrobe. It's on the window pane. There is a fly inside my bedroom." In his bedroom, he found a fly. What it do? It drove him mad. Then it's driving me insane. Insane means mad. It's buzzing round his wardrobe. It's on the window pane. Where it is? It's on the window pane. ನನ್ನ ರೂಮ್ ಒಳಗೆ ಒಂದು ನೊಣ ಸೇರ್ಕೊಂಡಿತ್ತು. ಅದು ಹೆಂಗಿತ್ತು ಅಂತಂದ್ರೆ ಅದು ನನಗೆ ಅದರ ಒಂದು ಬಜ್ಜಿಂಗ್ ಅಂತಂದ್ರೆ ಗುಣುಗುವುದು. ಆ ಗುಣುಗು ಅಂತ ಸೌಂಡ್ ನನ್ನನ್ನು ಏನು ಮಾಡಾಕತ್ತಿತ್ತು ಅಂತಂದ್ರೆ ಹುಚ್ಚನನ್ನಾಗಿ ಮಾಡಾಕತ್ತಿತ್ತು. ಅಷ್ಟು ನನಗೆ ಏನಾಗತ್ತಿತ್ತು, ಇರಿಟೇಟ್ ಆಗತ್ತಿತ್ತು, ಕಿರಿಕಿರಿ ಆಗಾಕತ್ತಿತ್ತು ಆ ನೊಣದಿಂದ. ಇಟ್ಸ್ ಬಜ್ಜಿಂಗ್ ರೌಂಡ್ ಮೈ ವಾರ್ಡ್ರೋಬ್. ನಾ ಏನು ಬಟ್ಟೆಗಳನ್ನು ಇಡುವಂಥ ಕಪಾಟ ಐತಲ್ಲ ನಂದು, ಅಲ್ಲಿನೂ ಸಹಿತ ಏನು ಮಾಡಾಕತ್ತಿತ್ತು, ಅದು ಗುಣುಗಾಕತ್ತಿತ್ತು. ಇಟ್ಸ್ ಆನ್ ದ ವಿಂಡೋ ಪೇನ್. ಮತ್ತೇನು ಮಾಡ್ತು, ಆ ವಾರ್ಡ್ರೋಬ್ ಬಿಟ್ಟು ಬಂದ ಕಿಟಕಿ ಮೇಲೆ ಕೂಡ್ತು. ಇಟ್ಸ್ ಫ್ಲಾಯಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್. ನಾನು ಲೈಟ್ ಬೆಳಕಿನೊಳಗೆ ಹಚ್ಕೊಂಡು ಮಲ್ಕೊಂಡ್ರೆ ಅದು ಏನು ಮಾಡ್ತಿತ್ತು, ಆ ಲ್ಯಾಂಪ್ ಶೇಡ್, ಆ ದೀಪದ ಒಂದು ನೆರಳಿನಲ್ಲಿಯೂ ಸಹಿತ ಬಂದು ಕೂಡ್ತಿತ್ತು. ಯಾವುದು? ಆ ಫ್ಲೈ ಈಸ್ ಸಿಟ್ಟಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್ ಆಲ್ಸೋ. ಇಟ್ಸ್ ಕಮ್ಮಿಂಗ್ ವೆರಿ ಕ್ಲೋಸ್. ಮತ್ತು ನನ್ನ ಹತ್ರನ ಏನು ಮಾಡ್ತಿತ್ತು, ಬರ್ತಿತ್ತು. ಇಟ್ಸ್ ಕಮ್ಮಿಂಗ್ ವೆರಿ ಕ್ಲೋಸ್ ಟು ಮೀ. ಇಟ್ಸ್ ಲ್ಯಾಂಡಿಂಗ್ ಆನ್ ಮೈ ಪಿಲ್ಲೋ. ನನ್ನ ತಲೆದಿಂಬಿನ ಮೇಲೂ ಏನು ಮಾಡ್ತಿತ್ತು, ಬಂದು ಕೂರ್ತಿತ್ತು. ಇಟ್ಸ್ ವಾಕಿಂಗ್ ಆನ್ ಮೈ ನೋಸ್. ಇದು ನನ್ನ ಮೂಗಿನ ಮೇಲೂ ಸಹಿತ ಏನು ಮಾಡ್ತಿತ್ತು, ತಿರುಗಾಡ್ತಿತ್ತು. ಯಾವುದು? ನೊಣ. ಹ್ಯಾವ್ ಯು ಫೀಲ್ ಲೈಕ್ ದಿಸ್ ಚಿಲ್ಡ್ರನ್? ಹ್ಯಾವ್ ಯು ಫೆಲ್ಟ್ ಲೈಕ್ ದಿಸ್? ನಿಮಗೂ ಥರ ಈ ಥರ ಫೀಲ್ ಆಗೈತಲ್ಲ, ನೊಣಗಳು ನಮಗೂ ಏನು ಮಾಡ್ತಿರ್ತಾವ, ಇರಿಟೇಟ್ ಮಾಡ್ತಿರ್ತಾವ. ಸೊ ಹಿಯರ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ಹೌ ಹಿ ಇರಿಟೇಟೆಡ್ ಬೈ ದ ಫ್ಲೈ. ಸೊ ವಾಟ್ ಹ್ಯಾಪನ್ ಹಿಯರ್? ಇಟ್ಸ್ ಫ್ಲೈಯಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್. ಅದೇನು ಮಾಡ್ತಿತ್ತು, ದೀಪದ ಬೆಳಕಿನ ಮುಸುಕಿನ ಸುತ್ತಲೂ ಹಾರಾಡ್ತಿತ್ತು. ದೆನ್ ಇಟ್ಸ್ ಕಮ್ಮಿಂಗ್ ವೆರಿ ಕ್ಲೋಸ್. ನನ್ನ ಹತ್ರನೂ ಬರ್ತಿತ್ತು. ಇಟ್ಸ್ ಲ್ಯಾಂಡಿಂಗ್ ಆನ್ ಮೈ ಪಿಲ್ಲೋ. ನನ್ನ ತಲೆದಿಂಬಿನ ಮೇಲೂ ಕೂಡ್ತಿತ್ತು. ಹಾಗೆ ಇಟ್ಸ್ ವಾಕಿಂಗ್ ಆನ್ ಮೈ ನೋಸ್. ನನ್ನ ಮೂಗಿನ ಮೇಲೂ ಅಡ್ಡಾಡ್ತಿತ್ತು, ತಿರುಗಾಡ್ತಿತ್ತು. ಸೊ ಲೆಟ್ಸ್ ವಿ ಗೋಯಿಂಗ್ ವಿತ್ ನೆಕ್ಸ್ಟ್ ಸ್ಟಾಂಜಾ ಆಫ್ ಅವರ್ ಪೋಯಮ್. ಥರ್ಡ್ ಸ್ಟಾಂಜಾ. ಇಟ್ಸ್ ಲುಕ್ಕಿಂಗ್ ಆನ್ ಮೈ ಐಬಾಲ್. ಫ್ಯೂ. It's flying off again. It's walking on the ceiling. It's driving me insane. It's looking in my eyeball.
ನನ್ನ ಒಂದು ಕಣ್ಣ ಗುಡ್ಡೆಯೊಳಗೂ ಅದ ಕಾಣಿಸ್ತಿತ್ತು. ಥೂ ಅಂತ ನಮ್ಮ ಕವಿ. ಅಷ್ಟು ಬೇಸರ ಆಗಿಬಿಡ್ತೈತೆ ಅವಂಗೆ ಇದು ನೊಣ ಇರಿಟೇಟ್ ಮಾಡೋದಕ್ಕೆ. ಇಟ್ಸ್ ಫ್ಲೈಯಿಂಗ್ ಆಫ್ ಅಗೇನ್, ಮತ್ತು ಹೋತು ಹಾರಿ. ಇಟ್ಸ್ ವಾಕಿಂಗ್ ಆನ್ ದ ಸೀಲಿಂಗ್, ನಮ್ಮ ಮಾಳಿಗೆಯ ಮೇಲೆ ಅಡ್ಡಾಡಕತ್ತು, ಅಂದ್ರೆ ಮಾಳಿಗೆ ಹಾಕಿರ್ತೈತಲ್ಲ ಸೀಲಿಂಗ್, ಅಲ್ಲಿ ಅಡ್ಡಾಡಕತ್ತು, ಅಲ್ಲಿ ತಿರುಗಾಡಕತ್ತು. ಇಟ್ಸ್ ಡ್ರೈವಿಂಗ್ ಮೀ ಇನ್ಸೇನ್ ಅಗೇನ್, ಇಟ್ಸ್ ಮೇಡ್ ಆರ್ ಇಟ್ಸ್ ಡ್ರೋ ಮೀ ಮ್ಯಾಡ್. ನಾನೇನು ಮಾಡಾಕತ್ತು, ಅದು ಹುಚ್ಚನನ್ನಾಗಿ ಮಾಡಾಕತ್ತು ನೊಣ ಅಂಥೇಳಿ ಕವಿ ಹೇಳ್ತಾರೆ. ಇಟ್ಸ್ ಬಜ್ಜಿಂಗ್ ಆ್ಯಂಡ್ ಇಟ್ಸ್ ಬಜ್ಜಿಂಗ್, ಇಟ್ಸ್ ಕಮ್ಮಿಂಗ್ ನಿಯರ್ ಅಗೇನ್. ಐ ವಿಲ್ ನೆವರ್ ಗೆಟ್ ಟು ಸ್ಲೀಪ್, ದಟ್ ಫ್ಲೈ ಈಸ್ ಸಚ್ ಅ ಪೇನ್. ಇಟ್ಸ್ ಬಜ್ಜಿಂಗ್ ಆ್ಯಂಡ್ ಇಟ್ಸ್ ಬಜ್ಜಿಂಗ್, ಅದ್ರ ಗುನು 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 ಸೌಂಡ. ಇಟ್ಸ್ ಕಮ್ಮಿಂಗ್ ನಿಯರ್ ಅಗೇನ್, ಮತ್ತು ನನ್ನ ಹತ್ರ ಸಮೀಪನ ಬರಾಕತ್ತು. ಐ ವಿಲ್ ನೆವರ್ ಗೆಟ್ ಟು ಸ್ಲೀಪ್, ಅದು ನನಗೆ ಮಲ್ಕೊಳಕ್ಕೆ ಯಾವಾಗಲೂ ಬಿಡುತ್ತಾನೆ ಇರಲಿಲ್ಲ. ಯಾಕಂದ್ರೆ ಬಂದು ಕಿವಾಗ ಗುಯ್ ಅಂಥೇಳಿ ಸೌಂಡ್ ಮಾಡಾಕತ್ತು. ನನಗೆ ಅದು ನಿದ್ದೆ ಹತ್ತಾಕ ಬಿಡ್ತಿರ್ಲಿಲ್ಲ. ಯಾವುದು ಆ ನೊಣ. ದಟ್ ಫ್ಲೈ ಇಸ್ ಸಚ್ ಅ ಪೇನ್, ಅದು ಏನು ನೊಣ ಭಾಳ ನನಗೆ ನೋವು ಕೊಟ್ಬಿಡ್ತು. ಯಾಕಂದ್ರೆ ನಿದ್ದೆ ಆಗಲಿಲ್ಲ ಅಂದ್ರೆ ಮನುಷ್ಯಾಗ ಏನಾಗ್ತೈತಿ, ನೋವು ಆಗ್ತೈತಿ. ಸೊ ನನಗೆ ನಿದ್ದೆನ ಮಾಡೋಕೆ ಕೊಡ್ತಿರ್ಲಿಲ್ಲ ಆ ನೊಣ. ಎಂಥ ನನಗೆ ಭಾಳ ನೋವು ಕೊಟ್ಟಂಥದ್ದು ಅಂಥೇಳಿ ಕವಿ ಹೇಳ್ತಾರೆ. ಇಟ್ಸ್ ಬಜ್ಜಿಂಗ್ ರೌಂಡ್ ದ ಬೆಡ್ ಪೋಸ್ಟ್, ಇಟ್ಸ್ ವಾಕಿಂಗ್ ಆನ್ ದ ಫ್ಲೋರ್, ಇಟ್ಸ್ ಫ್ಲೈಯಿಂಗ್ ರೌಂಡ್ ಮೈ ಟಾಯ್ಸ್ ಆ್ಯಂಡ್ ಐಸ್, ಇಟ್ಸ್ ಬಜ್ಜಿಂಗ್ ಆನ್ ದ ಡೋರ್. ಮತ್ತು ಎಲ್ಲೆಲ್ಲಿ ಹಾರಾಡ್ತೈತಿ ನೋಡ್ರಿ ನೊಣ, ಏನು ಮಾಡ್ತೈತಿ. ಇಟ್ಸ್ ಬಜ್ಜಿಂಗ್ ರೌಂಡ್ ದ ಬೆಡ್ ಪೋಸ್ಟ್, ವೇರ್ ಇಟ್ ಈಸ್ ಬಜ್ಜಿಂಗ್ ಅಗೇನ್, ಇಟ್ಸ್ ಬಜ್ಜಿಂಗ್ ರೌಂಡ್ ದ ಬೆಡ್ ಪೋಸ್ಟ್. ನನ್ನ ಹಾಸಿಗೆ ಸುತ್ತಲೂ ಏನು ಮಾಡ್ತೈತಿ, ಗುಣಕೋತ ತಿರುಗಾಡ್ತೈತಿ. ಇಟ್ಸ್ ವಾಕಿಂಗ್ ಆನ್ ದ ಫ್ಲೋರ್, ಮತ್ತು ಮನೆ ಮಾಳಿಗೆ ಮೇಲೂ ಅಡ್ಡಾಡ್ತೈತಿ. ಇಟ್ಸ್ ಫ್ಲೈಯಿಂಗ್ ರೌಂಡ್ ಮೈ ಟಾಯ್ಸ್ ಆ್ಯಂಡ್ ಐಸ್, ನನ್ನ ಆಟಿಕೆ ಸಾಮಾನುಗಳ ಮೇಲೆ, ನನ್ನ ಕಣ್ಣುಗಳ ಮುಂದೆ ಅಡ್ಡಾಡ್ತೈತಿ ನೊಣ. ಇಟ್ಸ್ ಬಜ್ಜಿಂಗ್ ಆನ್ ದ ಡೋರ್, ಮತ್ತೇನು ಮಾಡ್ತೈತಿ, ಬಾಗಿಲು ಸಂದಾಗ ಹೋಗಿ ಅಲ್ಲಿನೂ ಗುಣಗ್ತೈತಿ ಅಂಥೇಳಿ ಹೇಳ್ತಾರೆ ಕವಿ. ಸೊ ಲೆಟ್ಸ್ ನೆಕ್ಸ್ಟ್. ದ ಫ್ಲೈಸ್ ಬಸ್ಡ್ ಆಫ್ ಆ್ಯಂಡ್ ಲೆಫ್ಟ್ ಮೀ, so now I will close my eyes, but wait, do I hear buzzing? It's back, surprise. The flies buzzed off. ಮತ್ತು ಅದೇನು ಮಾಡ್ತು, ದ ಫ್ಲೈಸ್ ಬಸ್ಡ್ ಆಫ್, ಗಾನ್ ಅವೇ, ಅದು ಹೋಗಿಬಿಡ್ತು. ಬಸ್ಡ್ ಆಫ್ ಮೀನ್ಸ್ ಗಾನ್ ಅವೇ ಅಂತಂದ್ರೆ ಅದು ದೂರ ಹೋಯಿತು. ಆ್ಯಂಡ್ ಲೆಫ್ಟ್ ಮೀ, ನನ್ನ ಬಿಟ್ಟು ಹೋಯಿತು. ಸೊ ನಾವು ಐ ವಿಲ್ ಕ್ಲೋಸ್ ಮೈ ಐಸ್, ಆದರೆ ನಾ ಈಗ ಕಣ್ಣು ಮುಚ್ಚಿ ಮಲ್ಕೋಬೋದಿತ್ತು. ಬಟ್ ವೇಟ್, ಡು ಐ ಹಿಯರ್ ಬಸ್ಸಿಂಗ್, ಅಂದರೆ ಮತ್ತೆ ಅದು ಬರ್ತೈತೇನೋ ಅನ್ನುವಂಥದ್ದಕ್ಕೆ ಕಾಯಕತ್ತಿದೆ. ಮತ್ತು ನಾ ಹಿಂಗೆ ಕಣ್ಣು ಮುಚ್ಚಿ ಮಲ್ಕೊಳ್ಕೊಡ್ದಾನೆ ಅದು ಬಂದು ನನ್ನ ಕಿವ್ಯಾಗ ಗುಣಗ್ತಂದ್ರೆ ಏನು ಮಾಡಲಿ ಅಂಥೇಳಿ ನಾನು ವೇಟ್ ಮಾಡ್ತಿದ್ದೆ. ಇಟ್ಸ್ ಬ್ಯಾಕ್, ಸರ್ಪ್ರೈಸ್, ಅದು ಬಂತು ಅಂತಂದ್ರೆ ಮತ್ತೆ ನಮಗೇನು ಆಶ್ಚರ್ಯ. ಈ ರೀತಿಯಾಗಿ ಏನು ಮಾಡುತ್ತೆ ನೋಣ, ಆ ಒಂದು ಟೋನಿ ಬ್ರಾಡ್ಮನ್ ಅವರಿಗೆ ಇರಿಟೇಟ್ ಮಾಡುತ್ತೆ. ಸೊ the poet says here how he irritated by the fly. He never ever go to sleep. It is also drove him mad and troubled him, irritated him. How the fly made mischievous things with the poet, we can discuss in this poem. So dear children, I hope you enjoyed this poem very well, and be happy always. Thank you dear children.